ದೀಪಾವಳಿಗೆ ಮೊದಲೇ ಭಾರತೀಯರ ಅಚ್ಚುಮೆಚ್ಚಿನ ಲೋಹಗಳಾದ ಚಿನ್ನ ಮತ್ತು ಬೆಳ್ಳಿಯ ದರ ಅಂತೂ ದಿನಕ್ಕೆ ದಾಖಲೆಯ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. 5-6 ವರ್ಷಗಳ ಹಿಂದೆ 10 ಗ್ರಾಂ ಚಿನ್ನಕ್ಕೆ ಇದ್ದಂತಹ ಬೆಲೆ ಈಗ 3 ಪಟ್ಟು ಜಾಸ್ತಿ ಆಗಿದೆ. ಇನ್ಫ್ಯಾಕ್ಟ್ ಈಗ ಚಿನ್ನ ಬೆಳ್ಳಿ ದರ ಇದೇ ರೀತಿ ಮುಂದುವರಿಯುತ್ತಾ ಅಥವಾ ಇದು ಜಸ್ಟ್ ಒಂದು ತಾತ್ಕಾಲಿಕ ಏರಿಕೆನಾ ಅನ್ನೋ ಪ್ರಶ್ನೆ ಸಹಜವಾಗಿದೆ. ಯಾಕಂದರೆ ಅನ್ಯೂಶುವಲ್ ಆಗಿ ರೇಟ್ ಇನ್ಕ್ರೀಸ್ ಆಗ್ತಿದೆ. ಹಾಗಾದರೆ ತಜ್ಞರು ಹೇಳೋದೇನು? ಚಿನ್ನ ಕೊಡುವಂತಹ ಸುರಕ್ಷತಾ ಭಾವನೆ ಬೇರೆ ಯಾವ ಲೋಹಗಳು ಕೊಡಲ್ಲ. ಸೊ ಖರೀದಿ ಮಾಡಬೇಕಾ ಬೇಡವಾ, ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಬೇಡವಾ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲಿ. ದೀಪಾವಳಿಗೆ ಚಿನ್ನ ಬೆಳ್ಳಿ ಮುಟ್ಟ ಕಾಯ್ತದ, ಬಂಗಾರ ಬೆಳ್ಳಿ ಬಲುಬಾರ, ಬೆಲೆಯಲ್ಲಿ ಪೈಪೋಟಿಗೆ ಬಿದ್ದ ಬೆಳ್ಳಿ ಚಿನ್ನ. ಯಾವುದೇ ಹಬ್ಬ ಇರಲಿ, ಹೊಸ ಬದುಕಿನ ಜೊತೆಗೆ ಚಿನ್ನ ಬೆಳ್ಳಿ ಖರೀದಿ ಮಾಡೋದು ವಾಡಿಕೆ. ಇನ್ನು ದೀಪಾವಳಿಯಲ್ಲಂತೂ ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಜನ ಮುಗಿಬಿದ್ದಿರುತ್ತಾರೆ. ಜನಸಾಮಾನ್ಯರಿಗೆ ಚಿನ್ನ ಬೆಳ್ಳಿಯ ಮೇಲೆ ಸಾಕಷ್ಟು ವ್ಯಾಮೋಹವಿದೆ. ಹಬ್ಬ ಬಂದ್ರೆ ಸಾಕು ಚಿನ್ನ ಅಥವಾ ಬೆಳ್ಳಿ ಕೊಂಡ್ರೇನೆ ಶುಭ ಅನ್ನೋ ನಂಬಿಕೆಯು ಬೇರೂರಿದೆ. ಹಾಗಾಗಿ ಹಬ್ಬಗಳು ಹತ್ತಿರ ಆಗ್ತಿದ್ದಂತೆ ಚಿನ್ನ ಬೆಳ್ಳಿ ರೇಟ್ ಹೆಚ್ಚಾಗಿರುತ್ತೆ. ಆದ್ರೆ ಈ ಬಾರಿ ಚಿನ್ನ ಬೆಳ್ಳಿ ರೇಟ್ ಸಖತ್ ಪೈಪೋಟಿಯೊಂದಿಗೆ ಜನರಿಗೆ ಶಾಕ್ ಕೊಡುತ್ತಿವೆ. ಈಗಾಗಲೇ ಚಿನ್ನದ ರೇಟ್ ಅಂತೂ ಕೇಳೋ ಹಾಗಿಲ್ಲ. 10 ಗ್ರಾಂ ಚಿನ್ನದ ರೇಟ್ 1 ಲಕ್ಷ ಗಡಿ ದಾಟಿದ್ದಲ್ಲದೆ 1,20,000ಕ್ಕೆ ಬಂದು ನಿಲ್ಲುತ್ತಿದೆ. ಜೊತೆಗೆ ಇನ್ನೇನು ಈ ವಾರ ಕಳೆದ್ರೆ ದೀಪಾವಳಿಗೆ ಬೆಳ್ಳಿ ದೀಪನೋ ಬೆಳ್ಳಿ ಲಕ್ಷ್ಮಿ ವಿಗ್ರಹವೋ ಹೀಗೆ ಬೆಳ್ಳಿಯಲ್ಲಿ ಏನಾದರೂ ಖರೀದಿಸೋಕೆ ಮುಂದಾದವರಿಗೆ ಬೆಳ್ಳಿ ಬೆಲೆಯು ಕೈ ಸುಡುವಂತೆ ಮಾಡಿದೆ. ದೀಪಾವಳಿ ಹೊತ್ತಿಗೆಲ್ಲ ಬೆಳ್ಳಿ ಬೆಲೆ ಕೆಜಿಗೆ 2 ಲಕ್ಷ ರೂಪಾಯಿ ದಾಟಲಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಇದೆಲ್ಲದಕ್ಕೂ ಹಲವು ಕಾರಣಗಳನ್ನ ಚಿನ್ನದ ವ್ಯಾಪಾರಿಗಳು ಕೊಡ್ತಿದ್ದಾರೆ. 22 ಕ್ಯಾರೆಟ್ ಆಭರಣ ಚಿನ್ನ 11,800 ರೂಪಾಯಿ ಆಗಿದೆ 1 ಗ್ರಾಮ್ಗೆ. ಹಾಗೆ 24 ಕ್ಯಾರೆಟ್ನ ಅಪರಂಜಿ ಚಿನ್ನ 13,000 ರೂಪಾಯಿ ಪ್ಲಸ್ ಆಗ್ತಾ ಇರತಕ್ಕಂಥದ್ದು 1 ಗ್ರಾಮ್ಗೆ. ಇದು ಸದ್ಯದಲ್ಲೇ 15,000 ರೂಪಾಯಿ ಹೋಗುವಂಥ ನಿರೀಕ್ಷೆಯಲ್ಲಿ ನಾವೆಲ್ಲ ಕೂಡ ಇದ್ದೀವಿ. ಹಾಗೆ ಬೆಳ್ಳಿ ಕೂಡ 1 ಗ್ರಾಮ್ಗೆ 185 ರೂಪಾಯಿ ಆಗಿದೆ. ಇದು 90-100 ರೂಪಾಯಿ ಇತ್ತು. ಅದು ಕೂಡ ಮುಂದಿನ ದಿನಗಳಲ್ಲಿ 200 ರೂಪಾಯಿ, ಹಬ್ಬದಷ್ಟೊಳಗೆ 200 ರೂಪಾಯಿ ಬಂದರೂ ಕೂಡ ಏನೂ ಆಶ್ಚರ್ಯ ಪಡಂಗಿಲ್ಲ. ಅಕ್ಷಯ ತೃತೀಯದಂತೆ ಧನತ್ರಯೋದಶಿ, ಚಿನ್ನ ಬೆಳ್ಳಿ ಖರೀದಿ ಮಾಡೋ ಆಸೆಗೆ ಬೆಲೆ ಏರಿಕೆ ಬಿಸಿ. ಅಕ್ಷಯ ತೃತೀಯದಂತೆ ಧನತ್ರಯೋದಶಿ ದಿನ ಚಿನ್ನ ಹಾಗೂ ಬೆಳ್ಳಿ ಖರೀದಿ ಮಾಡಿದ್ರೆ ಒಳಿತಾಗುತ್ತೆ ಅನ್ನೋ ನಂಬಿಕೆ ಜನರಲ್ಲಿದೆ. ಈ ಬೆಲೆ ಏರಿಕೆಯ ನಡುವೆ ಧನತ್ರಯೋದಶಿಗೂ ಜನ ಸಂಕಷ್ಟ ಎದುರಿಸುವಂತಾಗಿದೆ. ಬೆಳ್ಳಿ ಬಂಗಾರ ದುಬಾರಿ, ದರ ಏರಿಕೆಗೆ ಕಾರಣಗಳೇನು? ಗೋಲ್ಡ್ ಮೇಲೆ ಸಿಲ್ವರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸುರಕ್ಷಿತ ಒಂದು ಬಂಡವಾಳ ಹೂಡಿಕೆ ಅಂತೇಳಿ ಸೆಕ್ಯೂರನ್ನು ಬಯಸಿ ಯಾವತ್ತು ಏನು ಸಣ್ಣ ಪುಟ್ಟ ದೇಶಗಳು ಯುದ್ಧ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಅವರ ಒಂದು ಆರ್ಥಿಕ ಎಕಾನಮಿಯನ್ನು ಭದ್ರಪಡಿಸಬೇಕು ಮತ್ತು ಎಲ್ಲ ರೀತಿಯಲ್ಲಿ ಕೂಡ ಒಂದು ಸೇಫ್ಟಿ ಸೆಕ್ಯೂರ್ ಆಗಬೇಕಂದ್ರೆ ಗೋಲ್ಡ್ ಒಂದೇ ಒಳ್ಳೆ ಮಾರ್ಗ ಅಂಥೇಳಿ ಲಾಭಕರವಾಗಿರುತ್ತೆ ಅಂತೇಳಿ ಗೋಲ್ಡ್ ಮೇಲೆ ಹೆಚ್ಚೆಚ್ಚು ಎಲ್ಲ ಬೇರೆ ಬೇರೆ ಹೂಡಿಕೆಯಲ್ಲಿ ಮಾಡಿರತಕ್ಕಂಥವ್ರು, ಅದು ಷೇರು ಮಾರುಕಟ್ಟೆ ಇರ್ಬೋದು ಮತ್ತು ಈ ಬ್ಯಾಂಕು ಡೆಪಾಸಿಟ್ ಠೇವಣಿದಾರರು ಇರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಬಂದಿರೋದು ಡಿಮ್ಯಾಂಡ್ ಜಾಸ್ತಿ ಆಗಿದೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ದೀಪಾವಳಿ ಅನ್ನೋ ಹಬ್ಬ ಬಂದ್ರೇ ಅದು ಬೆಳ್ಳಿ ಬಂಗಾರ ನೋಮಿ ತೊಗೋತಾರೆ. ಆಬ್ವಿಯಸ್ಲಿ ತೊಗೊಳ್ಳೋರು ತೊಗೊಳ್ಳೇಬೇಕು. ಏನು ಹೇಳೋದು, ಕ್ವಾಲಿಟಿ ಹೋಗಿ ಕ್ವಾಂಟಿಟಿ ಕಮ್ಮಿ ಆಗಿ ಮಿನಿಮಲ್ ಆಗಿ ಬರುತ್ತೆ ಅಷ್ಟೇ. ಯಾವ ಕಡೆಯಿಂದ ನೋಡಿದ್ರು ಎಲ್ಲ ಡ್ರಾಫ್ಟಿಕ್ಕಾಗಿ ಎಲ್ಲದರದ್ದು ಹೈಕ್ ಆಗಿದೆ. ಆ್ಯಂಡ್ ಸಿಲ್ವರ್ ಈಸ್ ಮೋರ್ ಹೈಯರ್ ದೆನ್ ಗೋಲ್ಡ್ ಅಲ್ವಾ ಈಗ. ಡೆಫಿನೆಟ್ಲಿ ಮಿಡಲ್ ಕ್ಲಾಸ್ ಅವರಿಗೆ, ಲೋವರ್ ಮಿಡಲ್ ಕ್ಲಾಸ್ ಅವರಿಗೆ ಸ್ವಲ್ಪ ಎಫೆಕ್ಟಿವ್ ಆಗಿದೆ ಡೆಫಿನೆಟ್ಲಿ. ಆಗ ನಮಗೊಂದು ಸಣ್ಣ ಆಸೆ ಹೆಣ್ಮಕ್ಳು ಆದಮೇಲೆ ಇದ್ದೇ ಇರುತ್ತೆ. ಅವಾಗ ನಮಗೆ ಆಸೆ ಜಾಸ್ತಿ, ಪುಟ್ ಮಕ್ಳಿಗೆ ಇದು ಮಾಡಿಸ್ಬೇಕು ಅದು ಮಾಡಿಸ್ಬೇಕು ಅಂತ. ಬಟ್ ಇವಾಗಿರೋ ಪ್ರೈಸ್ಗೆ ಏನು ಮಾಡ್ಸೋಕ್ಕೂ ಭಯ ಆಗುತ್ತೆ. ಬಟ್ ಸಿಲ್ವರ್ ಸಹ ಹೆವಿ ಕಾಸ್ಟ್ಲಿ ಆಗಿದೆ. ಒಂದು ಜೊತೆ ವಾಲೆ ಒಂದು 100-200 ರೂಪಾಯಿ ಸಿಗ್ತಾ ಇದ್ದಿದ್ದು ಇವಾಗ 2,000 ಹೋಗಿದೆ. ಸ್ವಲ್ಪ ಅಟ್ಲೀಸ್ಟ್ ಮೋದಿ ಸರ್ಕಾರದವರಾದರೂ ಇದ್ರ ಕಡೆ ಒಂಚೂರು ಗಮನ ಹರಿಸ್ಬೇಕು. ಬೇರೆ ಏನೇನೋ ಮಾಡ್ತಿದ್ದಾರೆ ಅನುಕೂಲ ಆಗಂಗೆ, ಸ್ವಲ್ಪ ಇದು ಕಡೆನೂ ಗಮನ ಹರಿಸಿದ್ರೆ ನಮ್ಮ ಅಟ್ಲೀಸ್ಟ್ ಹೆಣ್ಮಕ್ಳು ಇರೋರ್ಗೆ ಒಂದು ಆಸೆ ಸಣ್ಣ ಪುಟ್ಟ ಆದರೂ ನೆರವೇರಿಸ್ಕೋಬೋದು ಅನ್ನೋದು ಒಂದು ಭರವಸೆ ಕೊಟ್ಟರೆ ನಾವು ಒಂದು ಸ್ವಲ್ಪ ಖುಷಿ ಆಗ್ತದೆ. ಅಮೆರಿಕಾದ ಅಧ್ಯಕ್ಷ ಟ್ರಂಪ್ ನೀತಿಗಳಿಂದಾಗಿ ಜಾಗತಿಕ ಆರ್ಥಿಕತೆಯಲ್ಲಿ ಏರಿಳಿತ. ಹೂಡಿಕೆದಾರರು ಡಾಲರ್ ಬದಲು ಚಿನ್ನದ ಖರೀದಿಗೆ ಮುಂದಾಗಿರುವುದು. ಕೇಂದ್ರೀಯ ಬ್ಯಾಂಕ್ಗಳಿಂದ ಚಿನ್ನದ ಖರೀದಿ ಹೆಚ್ಚಳ. ಕೈಗಾರಿಕೆ ಉದ್ದೇಶದಿಂದ ಬೆಳ್ಳಿ ಬಳಕೆ. ಇರಾನ್ ಇಸ್ರೇಲ್ ಉಕ್ರೇನ್ ರಷ್ಯಾ ಯುದ್ಧಗಳ ಪರಿಣಾಮ. ಒಟ್ಟಾರೆ ಚಿನ್ನ ಬೆಳ್ಳಿಯ ಓಟಕ್ಕೆ ಬ್ರೇಕ್ ಇಲ್ಲದಂತಾಗಿದೆ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅನ್ನೋ ಕುತೂಹಲ ಮನೆ ಮಾಡಿದೆ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.